ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್. ಇನ್ನ ಜೊತೆ ನನ್ನ ಕತೆ ಏನಾಗುತ್ತೆ ಅಂತ ನಾಳಿನ ಸಂಚಿಕೆಯಲ್ಲಿ ನೋಡ್ಕೊಂಡ್ ಬಂದ್ಮಣ ಬನ್ನಿ. ಇಲ್ಲಿ ಕೊನೆಯೂ ಕೂಡ ಭೂಮಿಕಾ ಮನೆ ಬಿಟ್ಟು ಹೋಗೇ ಬಿಟ್ಲು. ಹಾಗೇನೆ ಇಲ್ಲಿ ಅಜಿತ್ ಅಶ್ವಿನಿನ ಯಾರು ಮನೆ ಕರ್ಕೊಂಡ್ ಬಂದ್ಬಿಟ್ಟು ಅಂತ ಕಂಡು ಹಿಡಿದೇ ಬಿಟ್ಟ. ಹಾಗಾದ್ರೆ ಇಲ್ಲಿ ದೇವಯಾನಿಗೆ ಸರಿಯಾಗಿ ಶಿಕ್ಷೆ ಆಗುತ್ತಾ ಅಂತ ನೋಡ್ಕೊಂಡ್ ಬಂದ್ಮಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಸತ್ಯಣ್ಣ ಬಂದ್ಬಿಟ್ಟು ಇಲ್ಲಿ ಅಜಿತ್ಗೆ ಹೇಳ್ತಾ ಇರ್ತಾನೆ, ಯಾಕೆ ಅಜಿತ್ ನೀನು ಈ ತರ ಇದಾಗ್ಬಿಟ್ಟಿದ್ಯಾ, ಮೊಂಡನಾಗ್ಬಿಟ್ಟಿದ್ಯಾ, ಭೂಮಿನೇ ಒಪ್ಕೋ, ಮನೆಯವರೆಲ್ಲರೂ ಕೂಡ ಒಪ್ಕೊಂಡಿದ್ದಾರೆ, ಆದ್ರೆ ನೀನ್ ಯಾಕೆ ಈ ತರ ಮಾಡ್ತಾ ಇದೀಯಾ, ನೀನು ಕೂಡ ಅವಳನ್ನ ಇಷ್ಟ ಪಡ್ತಾ ಇದೀಯಲ್ವಾ ಮುಂಚೆನೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಅಜಿತ್, ನಾನ್ ಮಾತ್ರ ಅವಳನ್ನ ಒಪ್ಕೊಳ್ಳಲ್ಲ, ನೀವೆಲ್ಲರೂ ಮನೆಯವರೆಲ್ಲರೂ ಕೂಡ ಅವಳನ್ನ ಮನ್ಸಲ್ಲಿ ಇಟ್ಕೊಂಡಿರ್ಬೋದು, ಆದ್ರೆ ಅವಳಿಗೆ ನನ್ ಮನ್ಸಲ್ಲಿ ಜಾಗ ಇಲ್ಲ. ಅವಳು ಈ ವಿಚಾರನ ಮನೆಯವ್ರು ಯಾರಿಗೂ ಕೂಡ ಹೇಳ್ದೇನೆ ಸುಮ್ನೆ ಗುಟ್ಟಾಗಿಟ್ಟಿದ್ರೆ ನಮ್ಮಮ್ಮನ್ಗೆ ಈ ತರ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಅವಳನ್ನ ಈ ಜನ್ಮದಲ್ಲ, ನನ್ ಮುಂದಿನ ಜನ್ಮದಲ್ಲಾದ್ರೂ ಕೂಡ ಕ್ಷಮಿಸಲ್ಲ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾನೆ. ಈಗ ಇಲ್ಲಿ ಸತ್ಯಣ್ಣಗೆ ಹೇಳಿ ಹೇಳಿ ಸಾಕಾಗ್ಬಿಟ್ಟು ತಲೆ ಭಾರ ಆಗ್ಬಿಟ್ಟು, ಹೆಂಗಾರ ಮಾಡ್ಕೋ ಅಜಿತ್, ನನ್ಗೇನು ಕೂಡ ಹೇಳಕ್ ಬರ್ಬೇಡ, ನಾನು ನಿಮ್ಗೂ ಇಬ್ರಿಗೋಸ್ಕರ ಎಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದ್ದೀನಿ, ಆದ್ರೆ ನೀವ್ ಇಬ್ರು ಕೂಡ ನನ್ ಬಗ್ಗೆ ಯಾರು ಕೂಡ ಯೋಚನೆ ಮಾಡ್ತಾ ಇಲ್ಲ. ನಿಮ್ ಎಲ್ಲರದು ವಿಚಾರ ಮನೆಯವ್ರು ಎಲ್ಲರೂ ಗೊತ್ತಾದ್ರೆ, ನಿಮ್ಮಿಬ್ರು ದೂರ ಆದ್ರೆ ಈಗ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತಾ? ಇಲ್ಲ ಅಲ್ವಾ, ಭೂಮಿ ಮನೆ ಬಿಟ್ಟು ಹೋದ್ರೇನೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾ ಇರ್ತಾನೆ. ಆಗ ಇಲ್ಲಿ ಅಜಿತ್ ಕೇಳೋ ವಿಚಾರದಲ್ಲೇ ಇರಲ್ಲ. ಸರಿ, ನಾವಿಬ್ರು ಮನೆಗೆ ಹೋಗೋಣ, ಬರ್ತೀಯಾ? ಇಲ್ಲ ಇಲ್ಲ ನಾನು ಹೋಗ್ಬಿಡ್ಲಾ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾನೆ. ಆಗ ಇಲ್ಲಿ ಅಜಿತ್ ಸತ್ಯಣ್ಣ ಇಬ್ರು ಕೂಡ ಮನೆಗ್ ಬರ್ತಾರೆ. ಬಂದ್ಬಿಟ್ಟು ಇಲ್ಲಿ ಭೂಮಿ ಎಲ್ಲರೂ ಕೂಡ ಮನೇಲಿ ಅಡಿಗೆ ಮಾಡ್ಕೊಂಡು ಸಂಗೀತಗೆ ಅಡಿಗೆ ಮಾಡ್ತಾ ಇರ್ತಾಳೆ ಭೂಮಿ. ಅಷ್ಟರಲ್ಲಿ ಇಲ್ಲಿ ಎಲ್ಲರೂ ಕೂಡ ಪಾಪ ಶ್ರವಣ್ಣು ಹಾಗೇನೆ ಅಜ್ಜಿ ಎಲ್ಲರೂ ಕೂಡ ಕುತ್ಕೊಂಡಿರ್ತಾರೆ. ಇಲ್ಲಿ ಶ್ರವಣ್ ಅಂತ ಫುಲ್ ಬೇಜಾರ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಶಾರದನು ಕೂಡ ಅಲ್ಲೇ ಕುತ್ಕೊಂಡಿರ್ತಾಳೆ. ಶಾರದನ ಸುಮ್ನೆ ನೋಡ್ಕೊಂತ ಕುತ್ಕೊಂಡಿರ್ತಾನೆ ಶ್ರವಣ್, ಏನ್ ಮಾತಾಡಕ್ ಅನ್ಸ್ಲಾರ್ದನೆ. ಆಗ ಅದೇ ಟೈಮಲ್ಲಿ ಅಜಿತ್ ಸತ್ಯ ಇಬ್ರು ಬರ್ತಾರೆ. ಬಂದ್ಬಿಟ್ಟು ಇಲ್ಲಿ ಶ್ರವಣ ನೋಡ್ಬಿಟ್ಟು ಬೇಜಾರಾಗಿರೋದ್ನ ಇಲ್ಲಿ ಅಜಿತ್ ಬಂದ್ಬಿಟ್ಟು ತಪ್ಕೊಂಡು, ಮಾವ ನೀವೇನು ಕೂಡ ಟೆನ್ಷನ್ ತಗೋಬೇಡಿ, ನಿಮ್ ಮಗಳನ್ನ ಹುಡುಕೋ ಜವಾಬ್ದಾರಿ ನಂದು, ಅರ್ಥ ಆಯ್ತಾ? ನಾನ್ ಹುಡುಕ್ತೀನಿ. ಈ ಮನಸ್ವಿನಿ ಅಂತ ಹೆಸರು ಹೇಳ್ಕೊಂಡ್ ಬಂದಂತ ಅಶ್ವಿನಿನ ನಾನ್ ಮಾತ್ರ ಸುಮ್ನೆ ಬಿಡಲ್ಲ. ಅವಳ ಬಾಯಿಂದಾನೆ ಬಾಯಿ ಬಿಡಿಸ್ತೀನಿ. ನಾ ಯಾರ್ ಕರ್ಕೊಂಡ್ ಬಂದಿದೀವಿ ಮನೆಗೆ, ಯಾಕ್ ಬಂದ್ಲು ಅಂತ ಹೇಳ್ಬಿಟ್ಟು ಅವಳು ಸತ್ತೋಗಿರ್ಬೋದು, ಆದ್ರೆ ಅವಳಿಂದಂತ ಪ್ರೂಫ್ಸ್ ಅಂತೂ ಇದಾವೆ ನಮ್ಮ ಹತ್ರ. ನಾನು ಇಲ್ಲಿ ಕಂಡು ಹಿಡಿತೀನಿ, ಅವಳು ಸಾಕ್ಷಿಯಿಂದಾನೆ ನಾನು ಕಂಡು ಹಿಡಿತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾನೆ ಅಜಿತ್. ಆಗ ಇಲ್ಲಿ ಶ್ರವಣು ಆದ್ರೆ ಕೂಡ ಸ್ವಲ್ಪನೂ ಕೂಡ ಅವನ್ಗೆ ಬೇಜಾರು ಓಡೋಗಲ್ಲ. ಆಗ ಇಲ್ಲಿ ಅಜಿತ್ ಹೇಳ್ತಾನೆ, ನಾನ್ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಮಾವ, ನಿನ್ ಮಗಳನ್ನ ನಾನು ಕರ್ಕೊಂಡ್ ಬಂದೇ ಬರ್ತೀನಿ, ನೀವ್ ಯಾವ್ದೇ ಕಾರಣಕ್ಕೂ ಕಳ್ಕೊಬಿಡಿ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾನೆ. ಆಗ ಇಲ್ಲಿ ಶ್ರವಣ್ ಸ್ವಲ್ಪ ಖುಷಿ ಬಿದ್ಬಿಟ್ಟು, ಹೌದಾ ಅಜಿತ್, ನನ್ ಮಗಳನ್ನ ಕರ್ಕೊಂಡ್ ಬರ್ತೀಯ ನೀನು, ನಾನು ಇಲ್ಲಿ ಅಶ್ವಿನಿ ನನ್ ಮಗಳು ಅನ್ಕೊಂಡು ಎಷ್ಟು ಸಂಭ್ರಮ ಪಟ್ಟಿದ್ದೆ ಗೊತ್ತಾ, ಅವಳ ಜೊತೆ ಆಟ ಆಡೋದು, ಅವಳ ಜೊತೆ ಇರೋದು ಎಷ್ಟೆಲ್ಲ ಸಂಭ್ರಮ ಪಟ್ಟಿದ್ದೆ, ಆದ್ರೆ ಅವಳು ಒಂದೇ ತಕ್ಷಣ ನನ್ ಮಗಳಲ್ಲ ಅಂತ ಹೇಳ್ಬಿಟ್ಟು ಸತ್ತೋಗಿರೋದನ್ನ ವಿಚಾರ ಕೇಳಿಸ್ಕೊಂಡು ನನ್ಗೆ ಈಗ್ಲೂ ಕೂಡ ಅದನ್ನ ಅರಗಿಸ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಶ್ರವಣ್ ಹೇಳ್ತಾನೆ. ಆಗ ಅಜಿತು, ಏನು ಕೂಡ ಟೆನ್ಷನ್ ತಗೋಬೇಡಿ ಮಾವ, ನೀವು ನಾನಿದ್ದೀನಿ ಅಲ್ವಾ, ಅಶ್ವಿನಿನ ಕೂಡ ನಾನು ಯಾಕೆ ಬಂದ್ಲು ನಮ್ಮನೆಗೆ ಅಂತ ಹೇಳ್ಬಿಟ್ಟು ಯಾರು ಕರ್ಕೊಂಡ್ ಬಂದ್ರು, ನಮ್ಮನೆಗೆ ಅವಳಿಗೆ ಯಾವ ರೀತಿ ಬರಕ್ ಸಾಧ್ಯ ಅದನ್ನು ಕೂಡ ಕಂಡು ಹಿಡಿದ್ಬಿಟ್ಟು ನಮ್ಮ ಮಗಳನ್ನ ನಾನು ಕರ್ಕೊಂಡ್ ಬರ್ತೀನಿ ಮನೆಗೆ ಅಂತ ಹೇಳ್ಬಿಟ್ಟು ಭಾಷೆ ಕೊಡ್ತಾನೆ. ಆಗ ಶ್ರವಣ್ ಸ್ವಲ್ಪ ಖುಷಿ ಬಿತ್ತು, ಸರಿ ಅಜಿತ್, ನಾನು ನಿನ್ ಮಾತನ್ನ ನಂಬ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಶ್ರವಣ್ ಕೂಡ ಸಮಾಧಾನ ಮಾಡ್ಕೊಂತಾನೆ. ಅಷ್ಟರಲ್ಲಿ ಇಲ್ಲಿ ಭೂಮಿಕಾ ತಮ್ಮ ರೂಮ್ಗೆ ಹೋಗ್ಬಿಟ್ಟು ಇಲ್ಲಿ ಬ್ಯಾಗ್ಸ್ನೆಲ್ಲ ನೋಡ್ಬಿಟ್ಟು ದುಃಖದಿಂದ ಇರ್ತಾಳೆ. ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿರ್ತಾಳೆ ಇಲ್ಲಿ ದೇವಯಾನಿ ಕೂಡ ಹಂಗೇನೆ ಅಂಜು ಇಬ್ರು ಕೂಡ ಫುಲ್ ಖುಷಿಯಾಗಿರ್ತಾರೆ. ಭೂಮಿಕಾ ಯಾವಾಗ ಮನೆ ಬಿಟ್ಟು ಹೋಗ್ತಾಳೆ ಕಾಯ್ತಾ ಇರ್ತಾರೆ. ನನ್ಗೆ ಅವಾಗ್ಲೇ ಹೇಳಿದೆ ಅಲ್ವಾ, ಈಗ ಅಂಜು ಹೇಳ್ತಾಳೆ ದೇವಯಾನಿಗೆ, ಅಲ್ಲಮ್ಮ ನಾನು ಸುಮ್ನೆ ನೀವು ಲಕ್ಷ್ಮಕ್ಕನ್ ರೂಮ್ ಮನೇಲಿ ಇರ್ರಿ ಅಂತ ಹೇಳಿದ್ರೆ ಆ ಭೂಮಿಕೇನಮ್ಮ ಊರ್ ಬಿಟ್ಟೆ ಹೋಗ್ತೀನಿ ಅಂತ ಹೇಳ್ತಾಳೆ ಅಂತ ಹೇಳ್ಬಿಟ್ಟು ಅಂಜು ಹೇಳ್ತಾಳೆ. ಆಗ ಇಲ್ಲಿ ದೇವಯಾನಿ, ಹೋಗ್ಲಿ ಬಿಡೆ, ಅವಳು ಊರ್ ಬಿಟ್ಟನ ಹೋಗ್ಲಿ ಮನೆ ಬಿಟ್ಟನ ಹೋಗ್ಲಿ, ಒಟ್ಟು ನಮ್ಮಿಂದ ತೊಲಗ್ಲಿ ಅಂತ ಹೇಳ್ಬಿಟ್ಟು ದೇವಯಾನಿ ಹೇಳ್ತಾ ಇರ್ತಾಳೆ. ಆಗ ಅಂಜು, ಹೌದು ಅಮ್ಮ, ನನಗ್ ಕೂಡ ಅದೇ ಬೇಕಿತ್ತು, ಅವಳು ಮನೆಯಿಂದ ಆಚೆ ಹೋದ್ರೆ ಮನೆ ಎಷ್ಟು ಪ್ರಶಾಂತವಾಗಿರುತ್ತೆ ಗೊತ್ತಾ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ಮಾತಾಡ್ಕೊಂತ ಇರ್ತಾರೆ. ಆಗ ಇಲ್ಲಿ ದೇವಯಾನಿ ಅಂಜುನೇ ಸೇರ್ಬಿಟ್ಟು ಆ ಬ್ಯಾಗ್ ನ ರೆಡಿ ಮಾಡಿರ್ತಾರೆ. ಭೂಮಿಕಾ ಇಲ್ಲಿ ಪಾಪ ಅವರಿಬ್ಬರು ಮಾತಿಗೆ ನೋವು ಪಟ್ಬಿಟ್ಟು, ಇಲ್ಲ ನಾನು ಊರ್ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ಬಿಟ್ಟಿರ್ತಾಳೆ. ಹಾಗೆ ಇಲ್ಲಿ ಕೊನೆಗೆ ಈ ಮನೇಲಿ ಇರೋ ಕ್ಷಣಗಳು ನಾನು, ಅದಕ್ಕೋಸ್ಕರ ಅಜಿತ್ ಕೊಡ್ಸಿರೋ ಸೀರೆನ ಉಟ್ಕೊಂಡು ಎಲ್ಲ ತಿರ್ಗಾಡ್ಬಿಟ್ಟು ಹೋಗ್ಬಿಡೋಣ ನಾಳೆಗೆ ಅಂತ ಹೇಳ್ಬಿಟ್ಟು ಭೂಮಿಕಾ ನಿರ್ಧಾರ ಮಾಡಿರ್ತಾಳೆ. ಅದಕ್ಕೋಸ್ಕರ ಅಜಿತ್ ಪ್ರೀತಿಯಿಂದ ಒಂದ್ ಸೀರೆ ತಂದ್ಕೊಟ್ಟಿರ್ತಾನೆ. ಅದನ್ನ ಉಟ್ಕೊಂಡ್ಬಿಟ್ಟು ಇಲ್ಲಿ ಸಂಗೀತಗೆ ಅಡಿಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಡಿಗೆ ರೂಮಲ್ಲಿ ಅಡಿಗೆ ಮಾಡ್ತಾ ಇರ್ತಾಳೆ. ಆಗ ಇಲ್ಲಿ ಅಜಿತ್ ಬಂದ್ಬಿಟ್ಟು ಇಲ್ಲಿ ಭೂಮಿನ ನೋಡ್ತಾನೆ. ನೋಡ್ಬಿಟ್ಟು ಆ ಸೀರೆಯಲ್ಲಿ ಫಿದಾ ಆಗ್ಬಿಟ್ಟು ಕಳ್ದೋಗ್ಬಿಡ್ತಾನೆ. ಇವಳೇನು ಇಷ್ಟ ಚೆನ್ನಾಗಿ ರೆಡಿ ಆಗ್ಬಿಟ್ಟಿದ್ದಾಳೆ, ಇಲ್ಲೇನಾದ್ರು ಪರ್ಮನೆಂಟ್ ಆಗಿ ಇರ್ಬೇಕು ಅನ್ಕೊಂಡಿದ್ದಾಳೆ, ಯಾವ ರೀತಿ ಇವಳನ್ನ ನಾನು ಇವತ್ತು ಅಮ್ಮಂಗೋಸ್ಕರ ಅಷ್ಟೇ ಮನೆಗೆ ಬರಕ್ ಬಿಟ್ಟಿರೋದು,
ಇರೋದು. ಇವಳು ನಮ್ಮ ಮನೆಯವ್ರಿಗೆ ಕಣ್ಣಿಗೆ ಯಾರಿಗೂ ಬೀಳಬಾರ್ದು, ಇವಳು ಫಸ್ಟ್ ಇವಳ ಓಡಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಅಜಿತ್ ಭೂಮಿ ಮೇಲೆ ಅನ್ಕೊಂಡು ರೂಮ್ಗೆ ಹೋಗ್ತಾನೆ. ಅಷ್ಟರಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ಹಾಗೇನೆ ಅಲ್ಲಿ ಹೋಗ್ಬಿಟ್ಟು ಬ್ಯಾಗ್ ನೋಡ್ತಾನೆ. ನೋಡ್ಬಿಟ್ಟು ಆಲ್ರೆಡಿ ಇವಳು ಊರ್ ಬಿಟ್ಟು ಹೋಗಕ್ಕೆ, ಮನೆ ಬಿಟ್ಟು ಹೋಗಕ್ಕೆ ರೆಡಿ ಆಗಿದ್ದಾಳೆ. ಅವಳ ಹತ್ರ ಏನ್ ಮಾತಾಡೋದ್ ಬೇಡ, ಅವಳೇ ಹೋಗ್ತಾಳೆ. ಅವಳು ಕೂಡ ಹೋಗ್ಬೇಕು ಅನ್ಕೊಂಡಿದ್ದಾಳಲ್ವಾ, ಅವಳು ಹೋಗ್ಲಿಲ್ಲ ಅಂತಂದ್ರೆ ಹೇಳಿದ್ರೆ ಆಯ್ತು ಆಮೇಲೆ ಹೋಗು ಅಂತ ಅನ್ಕೊಂಡು ಅಜಿತ್ ಅನ್ಕೊಂತಾನೆ. ಅಷ್ಟ್ರಲ್ಲಿ ಇಲ್ಲಿ ಸೂಪ್ನ ಹಾಗೇನೆ ಇಲ್ಲಿ ಜ್ಯೂಸ್ನ ಮಾಡ್ಬಿಡ್ತಾಳೆ ಭೂಮಿಕಾ. ಮಾಡ್ಬಿಟ್ಟು ನಚ್ಚಿ ಸ್ನಾನ ಮಾಡ್ಕೊಂಡ್ ಬರ್ತಾನೆ. ಅದ್ಕೆ ತಗೊಂಡೋಗ್ಲಾ ಅದ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಇಲ್ಲಿ ಭೂಮಿಕಾ, ಏನು ಬೇಡ ನಚ್ಚು, ನಾನೇ ಹೋಗ್ ಬರ್ತೀನಿ, ಬೇಕಾದ್ರೆ ನನ್ಗೂ ಯಾಕೋ ಅತ್ತೆ ನೋಡ್ಬೇಕು ಅನ್ಸ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಭೂಮಿಕಾ ಹೇಳ್ತಾಳೆ. ಅತ್ತೆ ಅದ್ಕೆ ನೀವ್ ಯಾಕೆ ತೊಂದ್ರೆ ತಗೊಂತೀರಾ, 2 ದಿನದಿಂದನೂ ಸರಿಗೆ ನಿದ್ದೆನೆ ಮಾಡಿಲ್ಲ, ನೀವು ಮನೇಲಿ ರೆಸ್ಟ್ ಮಾಡಿ, ನಾನೇ ಹೋಗ್ ಬರ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾನೆ ನಚ್ಚಿ. ಆಗ ಇಲ್ಲಿ ಭೂಮಿಕಾ, ಇರ್ಲಿ ಬಿಡು ನಾನು ಹೋಗ್ ಬರ್ತೀನಿ, ನನ್ಗೂ ಕೂಡ ನೋಡ್ಬೇಕು ಅನ್ಸ್ತಾ ಇದೆ ಅತ್ತೆನ ಅಂತ ಹೇಳ್ಬಿಟ್ಟು ಇಲ್ಲಿ ನಚ್ಚಿ ಮನೆಯವರೆಲ್ಲರೂ ಕೂಡ ಏನು ಬೇಡ ಅಂದ್ರೆ ಕೂಡ ಭೂಮಿಕಾ ಇಲ್ಲ ನಾನು ಹೋಗ್ತೀನಿ ಅಂತ ಹಠ ಮಾಡ್ತಾಳೆ. ಆಗ ಇಲ್ಲಿ ಶ್ರವಣ್ ಹೇಳ್ತಾನೆ, ಅಲ್ಲಮ್ಮ ಭೂಮಿಕಾ, ನೀನ್ ಒಬ್ಳೆ ಇಷ್ಟೊತ್ತಲ್ಲಿ ಹೆಂಗ್ ಹೋಗ್ತೀಯ, ಏನು ಬೇಡ, ನೀನ್ ಇಲ್ಲೇ ಇರಮ್ಮ, ಸುಮ್ನೆ ಯಾಕೆ ತೊಂದ್ರೆ ತಗೊಂತೀಯ, ಬೇಕಾದ್ರೆ ಇಲ್ಲಿ ಅಜಿತ್ ಕೂಡ ಮನೇಲೆ ಇರ್ತಾನೆ, ಅವನಿಗೂ ಕೂಡ ಡ್ಯೂಟಿ ಇದೆ ಅಲ್ವಾ, ನೀನ್ ಯಾಕೆ ಸುಮ್ನೆ ತಲೆ ಕೆಡ್ಸ್ಕೊಂತೀಯ, ಕೊಟ್ ಕಳ್ಸ್ಬಿಡಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಇಲ್ಲಿ ಭೂಮಿಕಾ ನಚ್ಚಿ ಕೈಲೇ ಕೊಟ್ಬಿಡ್ತಾಳೆ. ಆಗ ನಚ್ಚಿ ತಗೊಂಡ್ ಹೋಗ್ಬಿಟ್ಟು ಸಂಗೀತಗೆ ಕೊಡ್ತಾನೆ. ಕೊಟ್ಬಿಟ್ಟು ಸಂಗೀತ ಕುಡಿದ್ಬಿಟ್ಟು, ಬಾಯಿ ಈಗ ನನ್ಗೆ ರುಚಿ ಗೊತ್ತಾಗ್ತಾ ಇದೆ, ಭೂಮಿಕಾ ಕೈಯಲ್ಲಿ ಏನ್ ಅಡಿಗೆದೆಯೋ ಗೊತ್ತಿಲ್ಲ, ಇಷ್ಟು ರುಚಿ ರುಚಿಯಾಗಿ ಅಡ್ಗೆ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾಳೆ. ಆಗಾಗ ಅಂಜುಗೆ ಸ್ವಲ್ಪ ಹುರ್ಕೊಂತಾ ಇರ್ತಾಳೆ. ಯಾವಾಗ್ಲೂ ಭೂಮಿಕಾ ಜಪ ಮಾಡಕ್ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಅಮ್ಮ, ಯಾವಾಗ್ಲಿಂದ ಕಲ್ತ್ಕೊಂಡ್ಲು ನನಗೆ ಅರ್ಥ ಆಗ್ತಾ ಇಲ್ಲ, ಇಷ್ಟು ಜಪ ಮಾಡ್ತಾಳೆ, ಇಷ್ಟು ಜಪ ಮಾಡಿದ್ರೆ ಅವಳ ಬಗ್ಗೆ ಯಾವ ರೀತಿ ಅಂತಾನು ಸ್ವಲ್ಪನಾದ್ರೂ ಇಲ್ಲ, ಬರೇ ಅವಳ ಬಗ್ಗೆನೆ 24 hours ಅಂತ ಹೇಳ್ಬಿಟ್ಟು ಇಲ್ಲಿ ಮನ್ಸಲ್ಲಿ ಅನ್ಕೊಂತಾ ಇರ್ತಾಳೆ. ಆಗ ಇಲ್ಲಿ ನಚ್ಚಿ ಹೇಳ್ತಾನೆ, ಹೌದು ಅಮ್ಮ, ಅದ್ಕೆ ಮಾತ್ರ ಸೂಪರ್ ಆಗಿ ಅಡಿಗೆ ಮಾಡ್ತಾಳಮ್ಮ, ಎಲ್ಲದೂ ಕೂಡ ಅಷ್ಟು ರುಚಿಯಾಗಿರುತ್ತೆ ಅಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಆಗ ಇಲ್ಲಿ ಹೇಳ್ತಾಳೆ ಈಕಿ ಸಂಗೀತ ಸಂಗೀತ ಹೇಳ್ತಾಳೆ, ಹೌದು ನನಗೂ ಕೂಡ ಇವ್ಳು ಮಾಡೋ ಜ್ಯೂಸ್ ಅಂದ್ರೆ ಅಷ್ಟು ಇಷ್ಟ, ಅದಕ್ಕೋಸ್ಕರ ಅವಳ ಕೈಯಿಂದನೇ ತರ್ಸ್ಕೊಂಡು ಕುಡಿತಾ ಇದ್ದೀನಿ, ಅವಳದು ಕೈಲಿಂದ ಕುಡಿದ್ರೇನೆ ನಮ್ ಬಾಯಿ ರುಚಿ ಗೊತ್ತಾಗೋದು, ಆಮೇಲಿಂದನೇ ನಮ್ಗೆ ಸ್ವಾದ ಬರೋದು, ಅದನ್ ಬಿಟ್ಬಿಟ್ಟು ಯಾವ್ದೋ ಹೋಟೆಲ್ ಇಂದ ತಿಂದ್ರೆ ಕೂಡ ನಮ್ಗೆ ಮನಃಶಾಂತಿನೇ ಇರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಆಗ ಇಲ್ಲಿ ರಾಮು, ಹೌದು ನನಗೂ ಕೂಡ ಹಂಗೆ ಆಗ್ಬಿಟ್ಟಿದೆ, ಭೂಮಿ ಕೈ ಅಡಿಗೆ ಅಡ್ಜಸ್ಟ್ ಆಗ್ಬಿಟ್ಟಿದೆ ನೋಡೆ ಸಂಗೀತ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಸಂಗೀತ ಅದೇ ಹೇಳ್ತಾಳೆ, ಭೂಮಿ ಯಾರ ಹತ್ರ ಆದ್ರೂ ಅಡ್ಜಸ್ಟ್ ಆಗ್ತಾಳೆ, ಹೌದು ಅದಕ್ಕೆ ನಮ್ಮ ಮನೆಯವರಿಗೆಲ್ಲರೂ ಕೂಡ ಇಷ್ಟ ಆಗ್ಬಿಟ್ಟಿದ್ದಾಳೆ, ನಮ್ಮನೆ ಬೆಸ್ಟ್ ಸೊಸೆ ಅಂತ ಹೇಳ್ಬಿಟ್ಟು ಸಂಗೀತ ಹೊಗಳ್ತಾ ಇರ್ತಾಳೆ. ಆಗ ಇಲ್ಲಿ ಎಲ್ಲರೂ ಕೂಡ ಖುಷಿ ಪಡ್ತಾ ಇರ್ತಾರೆ. ಭೂಮಿಕಾ ಅಡ್ಗೆ ಎಲ್ಲ ಮಾಡ್ಕೊಟ್ನಲ್ವಾ, ಇನ್ನೇನು ನನ್ ಕೆಲ್ಸ ಮುಗೀತು, ಮನೆ ಬಿಟ್ಟು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂತಾ ಇರ್ತಾರೆ. ಅಷ್ಟರಲ್ಲಿ ಇಲ್ಲಿ ಶ್ರವಣ್ ಕರೀತಾನೆ, ಬಾರಮ್ಮ ಭೂಮಿಕಾ ಅಂತ ಹೇಳ್ಬಿಟ್ಟು ಕರೀತಾನೆ. ಆಗ ಭೂಮಿಕಾ ಶ್ರವಣ್ ಹತ್ರ ಕುತ್ಕೊಂಡು, ಏನಪ್ಪಾ ಇವತ್ತು ಬೇಜಾರ್ ಮಾಡ್ಕೊಂಡ್ರಾ, ಈ ರೀತಿ ಎಲ್ಲ ಆಯ್ತು, ನಿಮ್ ಮಗಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂತ, ಯಾಕೆ ಬೇಜಾರಾಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಇಲ್ಲಿ ಭೂಮಿಕಾ ಹೇಳ್ತಾಳೆ. ಆಗ ಇಲ್ಲಿ ಶ್ರವಣು, ಇಲ್ಲ ಅಮ್ಮ, ಆ ಆರ್ಟಿಫಿಷಿಯಲ್ ಮಗಳು ಹೋಗಿರ್ಬೋದು, ಆದ್ರೆ ನೀನು ಒರಿಜಿನಲ್ ಮಗಳು ಇದೆಯಲ್ವಾ, ನೀನು ಯಾವಾಗ್ಲೂ ಇರೋವರೆಗೂ ನನ್ಗೇನು ಪ್ರಾಬ್ಲಮ್ ಇಲ್ಲ, ಶಾರದನ ಎಷ್ಟು ತಾಯಿ ತರನೇ ನೋಡ್ಕೊಂತೀಯ, ನೀನೇ ನನ್ಗೆ ಕೊನೆ ಮಗಳಾಗ್ಬಿಡಮ್ಮ, ನನ್ ಮಗಳು ಸಿಕ್ತಾಳೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನೀನ್ ಮಾತ್ರ ನನ್ನ ಮಗಳಾಗ್ಬಿಟ್ಟು ಇದೇ ತರ 100 ಕಾಲ ಇರ್ತೀಯಲ್ಲಮ್ಮ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಶ್ರವಣು. ಆಗ ಭೂಮಿಕಾ, ಯಾಕಪ್ಪ ಯಾವ ರೀತಿ ಮಾತಾಡ್ತಾ ಇದ್ರಾ, ನಾನೇ ಎಲ್ಗ್ ಹೋಗ್ತೀನಿ ಹೇಳು ನಿಮ್ ಬಿಟ್ಟು ಬಿಟ್ಟು ಅಂತ ಇಲ್ಲಿ ಭೂಮಿಕಾ ಶ್ರವಣ್ಗೆ ಸಮಾಧಾನ ಮಾಡ್ತಾ ಇರ್ತಾಳೆ. ಆಗ ಶ್ರವಣ್ ಸಮಾಧಾನ ಆಗ್ಬಿಟ್ಟು, ಹೌದಮ್ಮ ನಿನ್ನ ಕೈ ಮುಗಿಬೇಕು, ನನ್ನ ಹೆಂಡ್ತಿನ ನೀನು ಮಗು ತರ ನೋಡ್ಕೊಂತೀಯಾ, ನೀನಿಲ್ಲ ಅಂತಂದ್ರೆ ಅವಳ ಗತಿ ಅಷ್ಟೇನೆ, ಅವಳನ್ನ ಯಾರು ಕೂಡ ನೋಡ್ಕೊಂಬಕ್ಕೆ ಮುಂದೆ ಬರಲ್ಲ, ಆದ್ರೆ ನೀನು ನಿನ್ನ ಸ್ವಂತ ಅಮ್ಮನ್ ತರ ನೋಡ್ಕೊಂತೀಯ, ಅದನ್ನ ನೋಡ್ಬಿಟ್ಟು ನನಗೆ ಖುಷಿ ಆಗುತ್ತಮ್ಮ ಅಂತ ಹೇಳ್ಬಿಟ್ಟು ಇಲ್ಲಿ ಶ್ರವಣ್ ಹೇಳ್ತಾ ಇರ್ತಾನೆ. ಆಗ ಭೂಮಿ ಇದನ್ನೆಲ್ಲ ಕೇಳಿಸ್ಕೊಂಡು ಅವಳಿಗೆ ಭಾವಕಳಾಗ್ಬಿಡ್ತಾಳೆ. ಶಾರದವ್ರು ಹೆಂಗ್ ಮಾಡ್ತಾರೋ ನಾನ್ ಮನೆ ಬಿಟ್ಟೋದ್ರೆ ಅಂತ ಹೇಳ್ಬಿಟ್ಟು ಚಿಂತೆ ಮಾಡ್ತಾ ಇರ್ತಾಳೆ. ಹಾಗೇನೆ ಭೂಮಿಕಾ ರೂಮ್ ಬರ್ತಾಳೆ. ಬಂದ್ಮೇಲೆ ಅಜಿತ್ ಅಲ್ಲೇ ನಿಂತ್ಕೊಂಡಿರ್ತಾನೆ. ಬ್ಯಾಗ್ ತಗೊಂಡು ಹೋದ್ರೆ ಕೂಡ ಅಜಿತ್ ಏನು ಕೂಡ ಹೇಳಲ್ಲ. ಭೂಮಿ ಸರಿ ಮನೆ ಬಿಟ್ಟು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾಳೆ. ಅಜಿತ್ ನೋಡ್ಬೇಕು ಫ್ರೆಂಡ್ಸ್ ಏನ್ ಮಾಡ್ತಾನೆ ಅಂತ. ಇದಾಯ್ತು ಇವತ್ತಿನ ಸಂಚಿಕೆ. ನಿಮ್ಗೇನಾದ್ರೂ ಈ ಸಂಚಿಕೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.